ನಮಸ್ಕಾರ. ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ಇಂದು ನಾನು ಆರೋಗ್ಯಕರ, ರುಚಿಕರ ಹಾಗೂ ಪೌಷ್ಟಿಕಾಂಶಗಳಿಂದ ಕೂಡಿದ ಸುಲಭವಾದ ಹೆಸರು ಕಾಳು ಪಲಾವ್ನ ಮಾಡ್ತಾಯಿದ್ದೀನಿ. ಬನ್ನಿ ಈ ಪಲಾವ್ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ, ಹೆಸರು ಕಾಳು ನೆನೆಸಿರೋ ಹೆಸರು ಕಾಳು 1 ಬೌಲು, 1.5 ಬೌಲಷ್ಟು ಅಕ್ಕಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ, ತೆಂಗಿನಕಾಯಿ ಇದು ರುಬ್ಬೋದಕ್ಕೆ ತೊಗೊಂಡಿದ್ದೀನಿ. 1 ಟೊಮೆಟೊ ತೊಗೊಂಡಿದ್ದೀನಿ. ಸ್ವಲ್ಪ ಬಟಾಣಿ ಕಾಳು, ಕ್ಯಾರೆಟ್ ತೊಗೊಂಡಿದ್ದೀನಿ. 2 ದಪ್ಪ ಸೈಜ್ ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಎಣ್ಣೆ ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ. ನೋಡಿ, ಬಿರಿಯಾನಿ ಎಲೆ, ಮೆಣಸುಕಾಳು, ಚಕ್ಕೆ, ಲವಂಗ, 2 ಏಲಕ್ಕಿ, 1 ಚಕ್ರ ಮಗ್ಗನ್ನ ತೊಗೊಂಡಿದ್ದೀನಿ. ಮೊದಲಿಗೆ ನಾವು ಅಕ್ಕಿನ ತೊಳೆದಿಟ್ಟು ಬಿಡೋಣ. ನಾವೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಅಕ್ಕಿ ಕೂಡ ನೆಂದಿರುತ್ತೆ. ನೋಡಿ, ಅಕ್ಕಿನ ತೊಳಿತಾ ಇದೆ. ಈಗ ಅಕ್ಕಿ ತೊಳೆದಾಯಿತು. ಇದು ಅಲ್ಲಿವರೆಗೂ ನೆನೀತಾ ಇರುತ್ತೆ, ನಾವೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ. ನಿಮಗೆ ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿನ್ಕಾಯಿ, ಸ್ವಲ್ಪ ತೆಂಗಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪನ್ನ ಇದು ತರಿತರಿಯಾಗಿ ರುಬ್ಕೋಬೇಕು. ನೋಡಿ, ಈ ಥರ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ತುಪ್ಪ ಅಥವಾ ಎಣ್ಣೆ, ತುಪ್ಪ ಹಾಕಿದ್ರಂತೂ ಇನ್ನೂ ಟೇಸ್ಟ್ ಆಗುತ್ತೆ. ಇಲ್ಲ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಕೂಡ ಹಾಕೋಬಹುದು. ಈಗ ನಾನು ಎಣ್ಣೆಗೆ 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಚಕ್ಕೆ, ಲವಂಗ, 1 ಚಕ್ರ ಮೊಗ್ಗನ್ನ ಹಾಕಿದ್ದೀನಿ. 2 ಬಿರಿಯಾನಿ ಎಲೆ, 2 ಏಲಕ್ಕಿ, ಸ್ವಲ್ಪ ಮೆಣಸು ಕಾಳನ್ನ ಹಾಕ್ತಾಯಿದ್ದೀನಿ. ಇದೆಲ್ಲ ಬಾಯಿಗೆ ಸಿಗುತ್ತೆ ಅಂದರೆ ನೀವು ಬೇಕಂದರೆ ರುಬ್ಕೊಂಡು ಕೂಡ ಹಾಕೋಬಹುದು. ಇದಕ್ಕೆ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿ, 2 ಈರುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಹೊತ್ತು ಫ್ರೈ ಆಗ್ತಿದ್ದಂಗೆ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಹೊತ್ತು ಹುರ್ಕೋಬೇಕು. ಇದು ಹುರಿದಾದ್ಮೇಲೆ ಆಗಲೇ ರುಬ್ಬಿಟ್ಟುಕೊಂಡಿರೋ ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾನು ಇದಕ್ಕೆ ಉಪ್ಪನ್ನ ಹಾಕ್ತಾಯಿದ್ದೀನಿ. ಮತ್ತು ಕ್ಯಾರೆಟು, ಬಟಾಣಿ ಕಾಳನ್ನ ಹಾಕ್ತಾಯಿದ್ದೀನಿ. ನಿಮಗೆ ಕಾಲಿಫ್ಲವರು ಈ ಥರ ಬೇರೆ ಬೇರೆ ತರಕಾರಿಗಳು ಇಷ್ಟ ಇದ್ದರೆ ತರಕಾರಿ ಯಾವ ತರಕಾರಿ ಇಷ್ಟನೋ ಎಲ್ಲ ಹಾಕಿಬಿಟ್ಟು ಮಾಡ್ಕೋಬಹುದು. ನಾವು ಪಲಾವ್ ಅಂದಿದ ತಕ್ಷಣ ಎಲ್ಲ ತರಕಾರಿ ಹಾಕಿ ಮಾಡ್ತೀವಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಹೆಸರು ಕಾಳು ಹಾಕಿ ಮಾಡೋದ್ರಿಂದ. ಈಗ ನಾನು 1 ಕಟ್ ಮಾಡಿರೋ ಟೊಮಾಟೊ, ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಹೆಸರು ಕಾಳನ್ನ ಹಾಕ್ತಾಯಿದ್ದೀನಿ. ಹೆಸರು ಕಾಳು ಲೈಟಾಗಿ ಮೊಳಕೆ ಬರಬೇಕು. ಪೂರ್ತಿ ಮೊಳಕೆ ಬಂದರೆ ಅದು ಅನ್ನದ ಜೊತೆಗೆ ಚೆನ್ನಾಗಿ ಬೆಂದ್ಬಿಡುತ್ತೆ, ಎಲ್ಲ ಒಡೆದೋಗುತ್ತೆ. ಹೆಸರು ಕಾಳು ಹಾಕಿರೋದೇ ಕಾಣಿಸಲ್ಲ. ಸ್ವಲ್ಪ ಹೆಸರು ಕಾಳು ಮೊಳಕೆ ಬರ್ತಿದ್ದಂಗೆ ನಾವು ಈ ಥರ ಪಲಾವ್ಗೆ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬರೀ ನೆನೆಸಿರೋ ಕಾಳು ಕೂಡ ಹಾಕಿ ಮಾಡ್ಕೋಬಹುದು. ಹೆಸರು ಕಾಳು ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಈಗ ನೆನೆಸಿಟ್ಟಿರೋ ಅಕ್ಕಿನ ಹಾಕ್ತಾಯಿದ್ದೀನಿ. ನೋಡಿ, ಅಕ್ಕಿನ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ, ನಿಮಗೆ ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳಿ. ಸ್ವಲ್ಪ ಉದುರುದ್ರಾಗಿ ಬೇಕು, ಆ ಥರ ಸಾಫ್ಟಾಗಿ ಬೇಡ ಅಂದರೆ ನೀವು 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸಷ್ಟು ನೀರನ್ನ ಹಾಕಿ ಮಾಡ್ಕೋಬೋದು. ನಾನು ಸ್ವಲ್ಪ ಉದುರುದ್ರಾಗಿರಲಿ ಅಂತ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸಷ್ಟು ನೀರನ್ನ ಹಾಕಿ ಮಾಡ್ತಾಯಿದ್ದೀವಿ. ನೋಡಿ, ಇದು ಅಕ್ಕಿ ಮುಳುಗುವಷ್ಟು ನೀರು ಆ ಥರ ಕೂಡ ಮೆಜರ್ಮೆಂಟ್ ಮಾಡ್ಕೋಬಹುದು. ಅಕ್ಕಿ ಮುಳುಗುವಷ್ಟು ನೀರನ್ನ ಹಾಕಿ ಮೇಲೆ ಮುಚ್ಚಳ ಮುಚ್ಚಿ 2 ವಿಸಿಲ್ ಬರೋವರೆಗೂ ಇದನ್ನು ಕೂಗಿಸ್ಕೋಬೇಕು. ನೋಡಿ, ಈಗ 2 ವಿಸಿಲ್ ಆಯಿತು. ಮುಚ್ಚಳ ತೆಗಿತಾ ಇದ್ದೀನಿ. ಗಮ್ ಅಂತ ಇದೆ. ತುಂಬ ಚೆನ್ನಾಗಿ ಬಂದಿದೆ, ಉದುರುದ್ರಾಗಿ ಬಂದಿದೆ. ನೋಡಿ, ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ, ಟೇಸ್ಟು ಸೂಪರಾಗಿರುತ್ತೆ. ಈ ಅಡುಗೆನ ನೀವು ಕೂಡ ಟ್ರೈ ಮಾಡಿ ನೋಡಿ. ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.